ರಾಷ್ಟ್ರಕವಿ ಕುವೆಂಪು ಅವರ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ. ಅದರ ಆಧಾರಿತ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ದಿಸ್ ಇಸ್ ಎ ಫೇಮಸ್ ಪ್ಲೇ and fairy tale poem written by legendary poet Kuvempu, inspired by Robert Browning's The Pied Piper. ದಯವಿಟ್ಟು ನಾಟಕವನ್ನು ನೋಡಿ ಆನಂದಿಸಿ. ಅಯ್ಯೋ ಹೌದಾ? ಹಾಗಾದ್ರೆ ನಮ್ಮ ನಾಟಕ ಎಲ್ಲ ನಿಂತೆ ಹೋಗ್ಬಿಡುತ್ತೆ. ಅಯ್ಯೋ ಅದು ಇವಾಗಲ್ಲ, ತುಂಬಾ ವರ್ಷಗಳ ಹಿಂದೆ. ಬಲಗಡೆ ಆದ್ರೆ ಆ ಮೈಸೂರು ಸಿಲ್ಕ್ ಸೀರೆ ಡೂಪ್ಲಿಕೇಟ್ ಅಂತೆ. ಪಾಯಸ ಮಾಡ್ತಾ ಇದ್ದಾನೆ. ಪಾಯಸ ಈ ಬೊಮ್ಮನಹಳ್ಳಿ ಗೌಡ್ರ ಮನೆಯಲ್ಲಿ ವಿಪರೀತ ಸೊಳ್ಳೆಗಳ ಕಾಟ ಆಗೋಯ್ತು. ಪಾಯಸ ಪಾಯಸ ಇಲಿ 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 ಅಯ್ಯೋ ಇಲಿ 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 ಹಾಲಿನ ಮಡಿಕೆಯು ಒಡೆದವು ಕೆಲವು, ಅನ್ನದ
ಅಯ್ಯೋ ಈ ಸೌಂಡು. ನಮಸ್ಕಾರ. ಏನ್ ಮಾಡೋಣ ಪಾಠ ಇವತ್ತು? ಗೊತ್ತಿಲ್ವಾ? ಒಂದ್ ಕೆಲಸ ಮಾಡೋಣ, ಪುಣ್ಯಕೋಟಿ ಕತೆ ಕೇಳ್ತಿದ್ವಲ್ಲ, ಪುಣ್ಯಕೋಟಿ ಕತೆ ಮುಂದುವರ್ಸೋಣ. ಓಕೆ ಓಕೆ. ಎಲ್ಲಿದ್ವಿ? ಪುಣ್ಯಕೋಟಿ ಬಂದು ಹುಲಿ ಮುಂದೆ ಹೇಳ್ತು, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಅಂತ. ಆಮೇಲೆ ಹೇಳ್ತು ಚಂಡ ವ್ಯಾಘ್ರನೆ ಅಂತ. ಹೌದು, ಚಂಡ ವ್ಯಾಘ್ರ ಅಂದ್ರೆ ಏನು? ವ್ಯಾಘ್ರ ಅಂದ್ರೆ ಹುಲಿ. ಏನ್ ಗುರುಗಳೇ, ಒಂದು ಸಣ್ಣ ಇಲಿ ಇಷ್ಟೆಲ್ಲ ಹೆದರ್ಕೊತಿರಲ್ಲ. ನನ್ನ ಕೈಯಲ್ಲಿ ಏನಾದ್ರು ಸಿಕ್ಬಿಟ್ರೆ ಹೊಡೆದು ಹಾಕಿ ಸಾಯಿಸ್ಬಿಡ್ತೀನಿ ನಾನು. ಅಯ್ಯೋ, ಇಲಿ, 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 ನಮ್ಮ ಮಕ್ಕಳು ತಿನ್ಬಿಡ್ತಾವ ಅಷ್ಟೇ. ಅದ್ರಲ್ಲೂ ಈಗಿನ ಕಾಲದ ಮಕ್ಕಳದಂತೆ ಏನ್ ಬೇಡ ಅಂದ್ರು ಅದೇ ಮಾಡ್ತವೆ. ನಮ್ಮ ಸಮಸ್ಯೆ ಅಲ್ಲ, ಊರಿನ ದೊಡ್ಡವರೇ ಅವರೇ ಸಮಸ್ಯೆ. ಅದೇ ಕಡ್ಡ ಇಸ್ಕೊತಾನಂತೆ. ಗೌಡ್ರೆ ಗೌಡ್ರೆ ಗೌಡ್ರೆ, ಯಾರವ ನನಗೆ ಕೂಗೋನು? ಇನ್ನೊಬ್ಬ ಜನ ಎಲ್ಲ ಇಲ್ಲೇ ಬರ್ತಾ ಇದ್ದಾರೆ. ಅಲ್ಲೇ ಬೇಡ, ನೀವೆಲ್ಲರೂ ನಿಷ್ಪ್ರಯೋಜಕರು. ಒಂದು ಇಲಿ ಓಡ್ಸಕ್ಕಾಗ್ತಿಲ್ಲ ನಿಮ್ಮ ಹತ್ರ. ಯಾರದ್ರ ಇಲಿ ಓಡ್ಸಕ್ಕೆ ಒಂದೊಳ್ಳೆ ಉಪಾಯ ಇದ್ರೆ ಮುಂದೆ ಬನ್ನಿ. ಗೌಡ್ರೆ, ನನ್ನ ಹತ್ರ ಉಪಾಯ ಇದೆ. ಹೇಳಪ್ಪ. ಊರಿಗೆ ಇಡೀ ಬೆಂಕಿ ಹಚ್ಬಿಟ್ರೆ ಹೆಂಗೆ? ಪಡೆಯಲ್ಲ ಇವ್ನ್ಗೆ. ನಾನು ಹೇಳೋದೆಲ್ಲ ಕೇಳೋದಂತ ನಾನು ರಾಮಶಾಸ್ತ್ರಿ ಅಂತಂತೆ ಹೇಳಕ್ಕೆ ಈ ಊರನ್ನ ಬಿಟ್ಟು ಹೋಗ್ತಾ ಈಶ್ವರ, ಪರಮೇಶ್ವರ, ಮಾದೇಶ್ವರ ಎಲ್ಲ ದೇವರಿಗೆ ಬಿಟ್ಬಿಡೋಣ. ಆಯ್ತಾ ನಿಮ್ದೆಲ್ಲ ಮುಗೀತಾ? ಯಾರು ಇಲಿಗಳನ್ನ ಓಡ್ಸಕ್ಕೆ ಒಂದೊಳ್ಳೆ ಉಪಾಯ ಕೊಡ್ತಾರೋ ಅವರಿಗೆ ನಾನು 6,000 ನಾಣ್ಯ ಕೊಡ್ತೀನಿ. ಯಾರಿಗಾದ್ರೂ ಉಪಾಯ ಇದ್ರೆ ಮುಂದೆ ಬನ್ನಿ. ಗುಜು 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 ಗುಂಪಿನಲ್ಲಿ ನೋಡಿದರೆ ಆಶ್ಚರ್ಯವನು. ಗುಜು 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 ಗುಂಪಿನಲ್ಲಿ ನೋಡಿದರೆ ಆಶ್ಚರ್ಯವನು. ಆಲಿಸಿದು ಕಿವಿಗರಿನಾದ ಬರುವನು ಯಾರು ಕಿವಿಗರಿ ಜೋಗಿ. ಆಲಿಸಿದು ಬರುವನು ಯಾರು ಕಿವಿಗರಿ ಜೋಗಿ. ಬಂದಿತು ಜನರಿಗೆ ಬರುವ ಆನಂದ, ಹತ್ತಿರ ಹತ್ತಿರ ಕವನ ಕಂದ. ಬಂದಿತು ಜನರಿಗೆ ಬರುವ ಆನಂದ, ನೋಡಿರಿ ನೋಡಿರಿ ಕಿಂಕರಿ ಜೋಗಿ. ನೋಡಿದರೆಲ್ಲ ಬೆರಗಾಗಿ. ಯಾರಪ್ಪ? ಆರತಿ, ದೀಪ, ಧೂಪ ಎಲ್ಲ ತಾನೆ. ಏ ಸುಮ್ನಿರ. ಏ ಯಾರೋ ನೀನು? ಯಾರಪ್ಪ ನೀನು? ನಾನು ಹಿಮಗಿರಿಯ ಜೋಗಿ.
ಪರಶಿವನ ಗೆಳೆಯನು ನಾನು. ನಿಮ್ಮ ಗೋಳುಗಳನ್ನೆಲ್ಲ ಕೇಳಿ ಪರಶಿವನು ನನ್ನನ್ನು ಇಲ್ಲಿ ಕಳುಹಿಯಾನು. ಇಲಿಗಳನ್ನು ಕೊಂದರೆ 6,000 ನಾಣ್ಯ ಕೊಡುವೆ ಏನು? 6,000 ಯಾಕೆ ಜೋಗಿ, ಮೇಲ್ 100 ಇಟ್ಕೋ. ಆದ್ರೆ ಇಲಿಗಳನ್ನ ಓಡಿಸೋ ತಾಕತ್ತು ನಿನ್ನಲ್ಲಿದೆಯಾ ಅಂತ ನನ್ಗೆ ಯಾಕೋ ಸಂಶಯ. ಸಂಶಯ ಗೌಡನೇ, ಆಲಿಸುವಂತ ನಾನು. ಕೃತಯುಗದೋಳ್ ಮೂಷಿಕ ಸೈನ್ಯಕ್ಕೂ ಜಯ ವಿಜಯರಿಗೂ ಆಳಗ ಜರುಗಿತು. ಜಯ ವಿಜಯರು ಕೊನೆಗೆ ವಿಷ್ಣುವಿನ ಮೊರೆ ಹೊಂದಿದರು. ಸಾಕಪ್ಪ ಜೋಗಿ, ಸಾಕು. ಕೊನೆಗೆ ವಿಷ್ಣುವಿನೇ ಸೋತನು. ಸಾಕ್ ಮಾಡು. ನೀನು ಅಂತಿಂತವನಲ್ಲ, ನಿನ್ ಪರಾಕ್ರಮ ಅಂತಿಂತದಲ್ಲ. ನಿನ್ ಸ್ನೇಹಿತರು ಯಾರು? ವಿಷ್ಣು ನೀನ್ ತುಂಬಾ ಪರಾಕ್ರಮಿ ಜೋಗಿ. ಇಡೀ ಊರೇ ನಿಂತು ಇಲಿಗಳನ್ನ ಓಡಿಸು ಅಷ್ಟೇ. ಹೌದಾ? ಶುರು ಮಾಡು. ಭೀಮ್ ರಾಮ್. ಏನಿದು ಗಜಿಬಿಜಿ ಏನಿದು ಗಜಿಬಿಜಿಯಲ್ಲೇ ಊರನೆ ಮುಳುಗಿದ ನಾದಗದಲ್ಲೇ ಇಲಿಗಳು ಇಲಿಗಳ ಬಿಟ್ಟು ಬಡ ಇಲಿಗಳ ಕಂಡು ಅಂತರ ಬಳಿಗೆಯ ನಗರಿದವು ಟೋಪಿಯ ಕೂಡಲು ತೆಗೆಸಿದವು ಬಂದವು ಅಡುಗೆಯ ಕೇಕನ್ನು ಬಿಟ್ಟು ಮಕ್ಕಳ ಕಾಲಿನ ಚೀಲವ ಬಿಟ್ಟು ಹಾರುತ್ತ ಬಂದವು ಓಡುತ್ತ ಬಂದವು ನೆಗೆಯುತ್ತ ಬಂದವು ಕುಣಿಯುತ್ತ ಬಂದವು ಜೋಗಿಯೇ ಬಾರಿಸೆ ಕಿಂದರಿಯ ಯಾರೋಡು ತಮ್ಮಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂದಿಲಿ ಕಂಡಿಲಿ ಹೆಣ್ಣಿಲಿ ಮುದುಕಿಲಿ ಹುಡುಗಿಲಿ ಎಲ್ಲ ಬಂದವು ಓಡೋಡಿ ಜೋಗಿಗೆ ಬಾರಿಸೆ ಕಿಂದರಿಯ ಒಬ್ಬನ ಹಳ್ಳಿಯ ಗಿರಗಿ ಹೊರಟನು ತುಂಗಾ ನದಿಯೆದುರಾಗಿ ಕಿಂದರಿನಾದವು ಗಗನಕ್ಕೇರಿ ಸುತ್ತಲುಗಳನ್ನೆಲ್ಲ ಮನವೊಲಿಸಿ ಸುತ್ತಲು ನೋಡಿದ ಕಿಂದರಿ ಜೋಗಿ ನಡೆದನು ಹೊಳೆಯ ನೀರಿನ ಮೇಲೆ ಸೇರಿದ ಜನರೆಲ್ಲರೂ ಬೆರಗಾಗಿ ಜೈ ಯೋಗಿ ಇಲಿಗಳು ಒಂದರಬೇಕಂದು ತೀರ್ಮಾನಿಸಿದವು ಯೋಗಿಯನು ಏ ಸಾಕ್, ಸುಮ್ಮನಿರಪ್ಪ ಎಲ್ಲ. ನೀನೇನು ಮಾಡಿಲ್ಲ. ಇಲಿಗಳನ್ನ ನೀನು ಓಡಿಸ್ಲಿಲ್ಲ. ನೀನೇನು ಇಲಿಗಳನ್ನ ಹೊತ್ಕೊಂಡು ಹೊಳೆಯಲ್ಲಿ ಬಿಟ್ಟ್ಯಾ. ಅವೇ ಹೋಗಿ ಬಿಟ್ವು. ನಾನ್ ನಿನ್ಗೆ ದುಡ್ಡು ಕೊಡಲ್ಲ. ದುಡ್ಡೇ ನಿಮ್ಮ ಅಪ್ಪನ ಮನೆದ. ಇದೆಲ್ಲ ಬೇಡ ಗೌಡ, ನನ್ನ ದುಡ್ಡು ನಾನು ಕೊಟ್ಬಿಡು, ನಾನು ಹೊರಟೋಗ್ತೀನಿ. ದುಡ್ಡು ಕೊಡಲ್ಲ ಅಂದ್ರೆ ಕೊಡಲ್ಲ. ಹೋಗ್ದೇ ಇದ್ರೆ ತಲೆ ಬೋಳ್ಸಿ ಕಿಂಡ್ರಿ ಮುಡ್ದು ಕಳಿಸ್ಬಿಡ್ತೀನಿ. ಹೋಗ, ಈಗೆಲ್ಲ ಮಾತಾಡಿದ್ರೆ ಕಿಂದ್ರಿ ಬಾರಿಸ್ಬಿಡ್ತೀನಿ ನೋಡು. ಬಾಚ್ಕೋ ಹೋಗಲು. ಇದೇ ನಿನ್ ಕೊಡೆ ಮಾತಾ? ಹೋಗಲು. ಆಯ್ತು, ಸರಿ. ಓಂ ನಮಃ ಶಿವಾಯ.